ಸಿಗಬೇಕು. ಯಾಕೆ ಮತ್ತೆ ನನ್ನ ಹೆಸರು ಹಾಗ. ಮತ್ತೆ ನಿನ್ನ ಹೆಸರು ಹೇಗಪ್ಪ? ಅರ್ಜುನ. ನನಗ ಗೊತ್ತುಂಟು ನೀನು ಅರ್ಜುನ ಅಂತ. ತಪ್ಪು ಹೇಳಿದೆ. ನಿನ್ನ ಹೆಸರು ನಿನಗ ಗೊತ್ತುಂಟ ಇಲ್ವ ಅಂತ ತಪ್ಪು ಹೇಳಿದ್ದು ನಾನು. ನನ್ನ ಹೆಸರು ನನಗೆ ಗೊತ್ತಿಲ್ಲದೆ ಇರ್ತದೆ. ಕೆಲವರಿಗೆ ಗೊತ್ತಿರುವುದಿಲ್ಲ. ಅಷ್ಟೇ ಅಲ್ಲ, ಮುಗಿಲಿಲ್ಲ, ಇನ್ನೂ ಉಂಟು. ಬರ್ತ ನೀನು ಬರ್ತ ಎಂತದು ಕಳಿ ಬರ್ತ. ಅಯ್ಯೋ ಸತ್ಯ ಹೇಳು, ನೀನು ಹೌದಲ್ಲ ಕಳಿ ಬರ್ತ. ಏನೆಲ್ಲ ಬರ್ತದ? ಎಂತದ್ದು ಏನೆಲ್ಲ ಬರುದು ಇದ್ದತ್ತೆ ಬಂದದ್ದಲ್ಲ. ನೀನು ಕಳಿ ಬರ್ತ. ನನ್ನ ಹೆಸರನ್ನ ಹೇಳೋದು. ಹೆಸರು ಹೌದು, ಅದು ಹಾಗ. ಕಳಿ ಬರ್ತ ಅಲ್ವಾ? ಮತ್ತೆ ಕಲಿ ಪಾರ್ಥ. ನನಗೆ ಗೊತ್ತುಂಟು ನೀನು ಕಲಿ ಪಾರ್ಥ ಅಂತಲೇ. ಆದ್ರೂ ತಪ್ಪು ಹೇಳಿದ್ಯಾಕೆ? ನಿನಗೆ ಗೊತ್ತುಂಟ ಇಲ್ವ ಅಂತ ಪರೀಕ್ಷೆ ಮಾಡಿದ್ದು. ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಕಿರ್ಕಿ ಕಿರ್ಕಿಟಿ. ಓ ಮಕ್ಕಳಲ್ಲಿ ಇರ್ಬೋದು. ಎಂತದು ಹೇಳು, ನೀನು ಹೇಳಿದ್ದು ಕಿರ್ಗಿಟಿ. ಎಂತದ ಆಡುವ ಕಿರ್ಗಿಟಿಯಾ? ಆಟಿಕೆಯ ವಸ್ತು ಅದಲ್ಲ, ನಿನಗೊಂದು ಹೆಸರು ಉಂಟಲ್ಲ ಕಿರ್ಕಿಟಿ. ಅದು ಯಾಕೆ ಬಂದದ್ದು ಗೊತ್ತುಂಟ? ಅದು ಅಲ್ಲಿ ಸ್ವರ್ಗದಲ್ಲಿ ಕೊಟ್ಟದಂತಲ್ಲ. ಹೌದಾ? ಅದು ದೇವೇಂದ್ರ. ನೀನು ಹೇಳಿದ ಹಾಗಲ್ಲ. ಕಿರೀಟ ಧರಿಸಿದ ಕಾರಣ ಕಿರೀಟಿ. ಕಿರೀಟಿ ನನ್ನನ್ನು ಕಿತ್ತುದಕ್ಕೆ ಬರಬೇಡ, ಗೊತ್ತಾಯ್ತಲ್ಲ? ವ್ಯರ್ಥ ಪ್ರಯತ್ನ ಮಾಡುವುದಿಲ್ಲ. PMS ಬಸ್ ಎಲ್ಲಿಂದ ಎಲ್ಲಿಗೆ ಎಲ್ಲಿ ಉಂಟು? ಎಲ್ಲಿಂದ ಎಲ್ಲಿಗೆಲ್ಲ ನಿನ್ನ ಹೆಸರು. ನಿನಗೊಂದು ಹೆಸರು ಉಂಟು, BMS ಬಸ್. ನಾಲ್ಗೆಗೆ ಕರಗಸ ಎಳಿಬೇಕು. ಯಾರು ಎಳೆಯುವವರು ಯಾರು ಅಂತ ಬೇಕಲ್ಲ. ಯಮ ಎಳೆದ. ಯಮ ಒಮ್ಮೆ ಸತ್ತು ನೋಡು. ಏನೋ ಬರ್ಲಿ ಬರ್ಲಿ, ಇನ್ನು ಹೋಗ್ಬೇಕಲ್ಲ. ಅಲ್ಲ ಅಂತೆ. ಮತ್ತೆ ನಿನ್ನ ಹೆಸರು ಆಗಲ್ವಾ? ಆಗ ಬಿಬಸ್ಸು. ನನ್ನನ್ನು ತಿದ್ದುವುದಕ್ಕೆ ಬರಬೇಡ, ನನಗೆ ಗೊತ್ತುಂಟು ನೀನು ಮಾಡುವುದಿಲ್ಲ. ಗೊತ್ತಾಯ್ತಲ್ಲ? ಶ್ವೇತವಾಹನ. ಜೋರಾಗಿಲ್ಲ. ಶ್ವೇತವಾಹನ ಅಲ್ಲಿ ಪಂಡಿತರಿರ್ಬಹುದು. ಔಷಧಿ ಯಾವುದಕ್ಕೆ? ಅದಕ್ಕೆ ನೀನು ಹೇಳಿದಾಗ ನನಗೆ ರೋಗವ. ನನಗೆ ಒಂದು ಹೆಸರು ಉಂಟಲ್ಲ, ಅದು ಶ್ವೇತವಾಹನ. ಶ್ವೇತವಾಹನ. ನನ್ನನ್ನು ತಿದ್ದುವುದಕ್ಕೆ ಬರಬೇಡ. ಇಲ್ಲ. ದಾಣೆ ಇಂಚಯ. ದಾಣೆ ಇಂಚಯ ಯಾವಾಗಲೂ ಇವತ್ತು ಮಾತ್ರ. ನಿನಗೆ ಯಾವಾಗಲೂ ಉಂಟಂತೆ ಅದು. ಯಾವುದು ಹೆಸರು? ದಾಣೆ ಇಂಚಯ ಧನಂಜಯ. ನೀನು ನನ್ನನ್ನು ತಿದ್ದುವುದಕ್ಕೆ ಬರಬೇಡ, ಗೊತ್ತಾಯ್ತಲ್ಲ? ಧನಂಜಯ ನೀನೇ ಅಲ್ವಾ? ಪರಟುಣಿ. ಅದಕ್ಕೆ ಅರ್ಥ ಬೇರೆ ಆಗ್ತದೆ. ಅದು ಆಗುದಿದ್ರು ನಾನಲ್ಲ. ಅದು ನೀನಲ್ವೇಣ ಪರಟುಣಿ? ಅಯ್ಯೋ ಪುಣ್ಯಾತ್ಮ, ನಿನ್ನ ನಾಲಿಗೆಯಲ್ಲಿ ಸರಸ್ವತಿ ದೇವಿ ತಾಂಡವಾಡ್ತಾ ಇದ್ದಾಳೆ. ಎಂತದು? ನಿನಗೊಂದು ಹೆಸರು ಪರಟುಣಿ. ಫಲ್ಗುಣ. ಫಲ್ಗುಣ. ಗಾಂಧೀಜಿ. ಗಾಂಧೀಜಿ ತಲೆಗೆಟ್ಟವನೆ. ಇಲ್ಲಿ ಬಾ. ಎಂತದ್ದು? ಯಾರನ್ನು ಕರೆಯುವುದು? ಯಾರನ್ನು ನೆನಪಿಸುವುದಲ್ಲ. ನಿನಗೊಂದು ಹೆಸರುಂಟು, ಆ ಕೈಯಲ್ಲಿ ಇಟ್ಕೊಂಡು ಈಗ ಊರಿಕೊಂಡು ಹೋಗುದು ಗಾಂಧಿ. ಆಗ ಮುಂದೆ ಎಲ್ಲ ಅಂಥವರು ಬರಬಹುದು. ಎಂತ ಮುಂದೆ ಆಗ ಬರುದು? ಯಾಕಂದ್ರೆ ಧನುಸ್ಸನ್ನು ಯಾರು ಊರಿಕೊಂಡು ಹೋಗುವುದಿಲ್ಲ. ನೀನು ಹೇಳಿದೆಯಲ್ಲ. ಹೌದು, ಅದಕ್ಕೆ ಹೆಸರು ಎಂತದ್ದು? ಇದು ಗಾಂಧೀವ ಧನು. ಅದನ್ನು ಧರಿಸಿದ ಅದನ್ನು ಧರಿಸಿದ ನಾನು ಗಾಂಧೀವಿ. ಗಾಂಧೀಜಿ ಅಲ್ವಾ? ಬರಬೇಡ. ನನಗೆ ಗೊತ್ತುಂಟು ನೀನು ಅದೇ ಅಂತ. ಆದ್ರೂ ತಪ್ಪು ಹೇಳಿದ್ಯಾಕೆ? ನಿನಗೆ ಗೊತ್ತುಂಟ ಇಲ್ವಾ ಅಂತ. ಮುಗಿಲಿಲ್ಲ. ಕುಂಟಿ ಮಗ ನೀನು ಯಾಕೆ ಸೊಂಟಕ್ಕೆ ತುಳಿಯುವುದಂತದ್ದು? ನನ್ನಲ್ಲಿ ಎಷ್ಟು ಬೇಕಿದ್ರು ವಿನೋದ ಮಾತಾಡು. ದೊಡ್ಡ ವಿಷಯ ಅಲ್ಲ ವಿನೋದ ಪ್ರಿಯ. ನನ್ನ ಅಮ್ಮನ ಬಗ್ಗೆ ಹೇಳಿದ್ರೆ ನಿನ್ನ ಅಮ್ಮನನ್ನು ನಾನು ಏನು ಹೇಳಿಲ್ಲ. ಅದೆಂತದ ಹೇಳಿದ್ರೆ? ನಿನ್ನ ಅಮ್ಮ ಕುಂಟಿ ಹೌದಲ್ವ? ಯಾರು ಹೇಳಿದ್ರು? ನಿನ್ನ ಅಮ್ಮ ನನ್ನ ಅಜ್ಜಿಯ? ನನ್ನಮ್ಮ ಕುಂಟಿ ಅಲ್ಲ, ಮತ್ತೆ ಕುಂತಿ. ಕುಂತಿ ದೇವಿ. ನೀನು ನನ್ನನ್ನು ತಿದ್ದುದಕ್ಕೆ ಬರಬೇಡ. ಕುಂತಿ ಸುಪುತ್ರ ನಾನು. ನಿನ್ನ ಅಮ್ಮನ ಹೆಸರು ನಿನಗೆ ಗೊತ್ತುಂಟ ಇಲ್ವ ಅಂತ ತಪ್ಪು ಹೇಳಿದ್ದು. ವೃಥಾದೇವಿ. ಅದು ವ್ಯರ್ಥ. ನಾನು ಪಾರ್ಥ. ಆಯ್ತಲ್ಲ? ಆಯ್ತು. ನಿನ್ನ ಇಷ್ಟು ಮಾತಾಡಿದೆ ಅಲ್ಲ? ಹೌದು. ಯಾಕೆ ಮಾತಾಡಿದೆ ಅಂತ ಗೊತ್ತಿದೆಯಾ? ಯಾರಿಗೂ ಗೊತ್ತು. ನೀನ್ ಆಗಲೇ ಹೇಳಿದ್ಯಲ್ಲ ಬಂದಾಗ. ಹೌದು, ನಾನು ಮಾತಾಡ್ಲಿಕ್ಕೆ ಬಂದದ್ದು. ಹೌದು, ಇಷ್ಟು ಮಾತಾಡಿದ್ದು. ಮಾತಾಡಿದ್ದೇನೆ. ಯಾಕೆ ಅಂತ ನಾನು ಕೇಳಬೇಕು. ಇಲ್ಲ, ಕೇಳ್ಬೇಕ? ಕೇಳೋದಕ್ಕೆ ಅವಕಾಶ ಕೊಟ್ಟಿದ್ದೆ. ಅದಲ್ಲ, ಹಾಗೆ ಹೇಳಿದ್ದು. ನೀನು ಮಾತಾಡಬಾರ್ದು. ನಾನು ಹೇಳ್ತೇನೆ. ಹೌದು, ಬಂದು ಇಷ್ಟು ಹೊತ್ತಾಯ್ತು. ಹೌದು. ಏನು ಉಪಚಾರ ಇಲ್ಲ. ನಿನಗೆ ಸರ್ಪ ಸಂಸ್ಕಾರ ಉಂಟಾ? ನಾನು ಸರ್ಪ ಹತ್ಯೆ ಮಾಡ್ಲಿಲ್ಲ, ಮತ್ತೆ ಸಂಸ್ಕಾರ ಇಲ್ಲ. ಹತ್ಯೆ ಮಾಡುದಲ್ಲ, ಮಾತಾಡಿಸುದು. ಯಾರಂದ್ರೆ ಅಪರಿಚಿತರು ಬಂದ್ರೆ ಅವರಲ್ಲಿ ಮಾತಾಡಿಸೋ
ಒಂದು ಸ್ವಲ್ಪ ಸಂಸ್ಕಾರ. ಇನ್ನು ನಿನ್ನಿಂದ ಕಲಿತೆ ನಾನು. ಸ್ವಲ್ಪ ಸಂಸ್ಕಾರ ಉಂಟಾ ಅಂತ. ಸ್ವಲ್ಪ ಸಂಸ್ಕಾರ ಸ್ವಲ್ಪ ಅಲ್ಲ, ಸಂಸ್ಕಾರ ನಮ್ಮಲ್ಲಿ ಉಂಟಾ? ಯಾರಿಗೆ ಎಷ್ಟು ಯಾವಾಗ ಅಂತ ತಿಳಿಯುವ. ಆದರೂ ಕೂಡ ನನ್ನಲ್ಲಿ ಒಂದು ಮಾತು ಕೇಳಬಹುದಿತ್ತಲ್ಲ. ಏನು ಅಂತ? ನೀನು ಎಲ್ಲಿಂದ ಬಂದದ್ದು, ಯಾಕೆ ಬಂದದ್ದು ಒಂದು ಕೇಳ್ತೀರಿ. ನಿನಗೆ ಒಂದು ಸಂಕಟ ನಿನಗೆ ಅಲ್ಲ, ಕೇಳಬಹುದಿತ್ತು. ಕೇಳಿದ್ರೆ ಹೇಳುವ ಜಾತಿಯ ನೀನು. ಹೇಳಲಿಕ್ಕಿಲ್ಲ ನಾನು ಹಾಗೆ ಹೇಳಿದ್ರೆ ಮಾತ್ರ ಉತ್ತರ ಮಾಡ್ಕೊಳ್ಳೋದು. ಅದು ನನಗೆ ಗೊತ್ತುಂಟು, ಅದಕ್ಕಾಗಿಯೇ ನಾನು ಕೇಳಿ. ಹಾಗಾಗಿ ನಾನೇ ಹೇಳ್ತೇನೆ. ಯಾರ ಬಾಯಿಂದ ಹೇಗೆ ಕೇಳಿದ್ರೆ ಏನು ಬರ್ತದೆ ಅನ್ನುವ ಬಗ್ಗೆ ಪೂರ್ಣ ಲಕ್ಷ್ಯ ನಮಗೆ. ಅದು ಒಳ್ಳೇದು ಬೇಕದು. ನಾನು ಬಂದದ್ದೆಲ್ಲಿಂದ ಗೊತ್ತಾಯ್ತಾ? ನನಗೆ ಗೊತ್ತಿಲ್ಲ. ಪಾತಾಳದಿಂದ. ಮುಗೀತಾ? ಯಾವುದು ಪಾತಾಳೆಲ್ಲ ತಿಂದು ಮುಗಿಸಿದ್ಯಾ? ಯಾರು ಮುಗಿಸಿದ್ದು? ನೀನೆ. ಯಾರು ಹೇಳಿದ್ರು ನಾನು ತಿಂದದ್ದು ಅಂತ? ಪಾತಾಳದಿಂದ ಬಂದ. ಪಾತಾಳದಿಂದ ಬಂದವಂತ. ಪಾತಾಳದಿಂದ ಮೇಲೆದ್ದು ಬಂದವ. ಹೌದು, ನನ್ನನ್ನು ಕಳಿಸಿಕೊಟ್ಟದಲ್ಲ. ಯಾರು? ನನ್ನ ದೊರೆಗಳು. ಯಾರು ನಿನ್ನ ದೊರೆ? ನನ್ನ ದೊರೆಗಳು. ಗೊತ್ತಾಗಿಲ್ಲ? ನನ್ನ ದೊರೆ ಥಮ್ಸಪ್. ಅವರಲ್ಲಿ ಯಾವ ಉದ್ಯೋಗ ಮಾಡುದು? ಅಯ್ಯೋ ಆಚಾರವೇ, ನನ್ನ ದೊರೆಗಳು ಕೆಲಸ ಮಾಡುವುದಲ್ಲಿ ಥಮ್ಸಪ್. ಮಾಡಿ ಹಾಕ್ತಿಯಲ್ಲ. ನನ್ನ ದೊರೆಗಳು ಥಮ್ಸಪ್. ಪಾತಾಳದ ಅಧಿಕಾರಿಗಳು ಥಮ್ಸಪ್. ನೀನು ಹೇಳುವ ರೀತಿಯಲ್ಲಿ ಗ್ರಹಿಸಿದ್ರೆ ಅದಕ್ಕೆ ಬೇರೆ ಅರ್ಥ ಕಲ್ಪಿಸಿ. ಅರ್ಥ ಅಲ್ಲ, ಅದು ಗೊತ್ತಾಯ್ತು ನನಗೆ. ದೊಡ್ಡವರು ಸಮಸಪ್ತಕರು ಅಥವಾ ಬೇಡ, ಅವರು ಕಳಿಸಿಕೊಟ್ಟದ್ದು. ಹೌದಾ? ಯಾಕೆ? ನಿನ್ನಲ್ಲಿ ಮಾತಾಡುವುದಕ್ಕೆ. ಇಷ್ಟೊಂದು ಮಾತಾಡಿದಲ್ಲ. ಅಲ್ಲ, ಇನ್ನು ವಿಷಯ ಬೇರೆ ಉಂಟು. ಇಂದ್ರಜಿತ್ತು ಅದು ಈ ಕಾಲಕ್ಕಲ್ಲ, ಅವ ತ್ರೇತಾಯುಗದವ. ಯಾರು? ಲಕ್ಷ್ಮಣನಿಂದ ಹತ. ಇಂದ್ರ ಅವಲ್ಲ, ಇಂದ್ರಜಿತ್ತು. ನೀನು ಇಂದ್ರಜಿತ್ತು, ನಾನು ಇಂದ್ರಜಾತ. ಇಂದ್ರಜಾತ. ಸುಮ್ಮನೆ ಎಬ್ಬಿಸಿದಲ್ಲ. ಯಾಕ? ಯುದ್ಧಕ್ಕೆ. ನಿನ್ನಲ್ಲಿ ನಾನು ಯುದ್ಧ ಮಾಡುವುದ? ನನ್ನಲ್ಲಿ? ಅಯ್ಯೋ, ನನಗೊಂದು ಜನ ಸಿಕ್ಕಿದ್ದ ಯುದ್ಧ. ನೀನು ಕೇಳಿದರೆ ನಾನು ಕೇಳಬೇಕು. ಯಾಕೆ? ಸಾಧ್ಯವೋ ನನ್ನಲ್ಲಿ ಯುದ್ಧ ಮಾಡ್ಲಿಕ್ಕೆ? ಖಂಡಿತ ಸಾಧ್ಯ ಇಲ್ಲ. ನಿನ್ನಂತವನಲ್ಲಿ ನಾನು ಯುದ್ಧ ಮಾಡುವುದ? ನನ್ನಲ್ಲಿ ಯುದ್ಧ ಮಾಡುವುದಕ್ಕೆ ನೀನು ನಗಣ್ಯನೇ ಸರಿ. ನೀನು ಹೇಗೆ ಬೇಕಿದ್ರು ಹೇಳ್ಕೊ, ತಿಳ್ಕೊಳ್ತಾ. ನನ್ನಲ್ಲಿ ಅಲ್ಲ, ನನ್ನ ದೊರೆಗಳಲ್ಲಿ. ನಿನ್ನ ದೊರೆಗಳಲ್ಲಿ ಸಂತಪ್ತಕರಲ್ಲಿ ನಾನು ಯುದ್ಧಕ್ಕಾಗಿ ಬರಬೇಕು. ಹೌದಾ? ಈಗ ಎಲ್ಲಿದ್ದಾರೋ? ಅವರು ಪಾತಾಳ ಬಿಟ್ಟಿದ್ದಾರಲ್ಲ ಈಗ. ಈಗ ಭೂಲೋಕಕ್ಕೆ ಬಂದಿದ್ದಾರೆ. ಭೂಲೋಕದಲ್ಲಿ ಎಲ್ಲಿದ್ದಾರೆ? ಕುರುಕ್ಷೇತ್ರ. ಕುರುಕ್ಷೇತ್ರದಲ್ಲಿ ಅವರು ಬಿಡಾರ ಹೂಡಿದ್ದಾರೆ. ಈಗ ನಿನ್ನನ್ನು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ ಯುದ್ಧಕ್ಕಾಗಿ. ಹಾಗಾಗಿ ನೀನು ಯುದ್ಧಕ್ಕೆ ಬರಬೇಕಂತೆ. ಬರಬಹುದು, ಆದ್ರೆ ಬೇರೆ ಏನಾದ್ರು ಹೇಳಿದ್ದಾರೆ. ನೀನು ಯುದ್ಧಕ್ಕೆ ಬರುವಾಗ ಒಪ್ಪುದೇ ಬರುವುದು ಬೇಡಂತೆ. ಬೆಂಬಲಕ್ಕೆ ಜನ ಕರೆಸಿಕೊಂಡು ಬರಬೇಕಂತೆ. ಬೆಂಬಲಕ್ಕೆ? ಹೌದೌದು. ಯಾರನ್ನು ಅಂತ ಸೂಚಿಸಿದ? ನಮ್ಮೆಲ್ಲರ ಆರಾಧ್ಯ ಮೂರ್ತಿ. ಯಾರು? ಕೈಲಾಸವಾಸ ಆ ಚಂದ್ರಶೇಖರ. ಅವನನ್ನು ನೀನು ಬೆಂಬಲಕ್ಕೆ ಕರೆಸಿಕೊಡ್ಬೇಕಂತೆ. ಅವ ಬಂದಾನ? ಯಾಕಂದ್ರೆ ನಿಮ್ಮ ಆರಾಧ್ಯ ಮೂರ್ತಿ. ಹೌದೌದು, ನನ್ನ ಬೆಂಬಲಕ್ಕೆ ಅವ ಬಂದಾನ. ಏನು ಬರದೆ? ದೇವರು ಎಲ್ಲರನ್ನೂ ಕಾಪಿ ಇಡುವವರಲ್ವೇ? ಹೌದು, ದೇವರಿಗೆ ಪಕ್ಷ ಭೇದ ಇಲ್ಲ. ಅವರಿಗೆ ಪಕ್ಷಪಾತ ಇಲ್ಲ ದೇವರಿಗೆ. ಅದು ನಿಮಗೆ ಪಕ್ಷ ಭೇದ ಇಲ್ಲ. ಪಕ್ಷಪಾತ ನೀತಿ ಇಲ್ವೇ ಇಲ್ವೇ ಇಲ್ಲ, ಎಲ್ಲರಿಗೂ ಒಂದಿ. ಆದರೂ ಆಮೇಲೆ ಮುಗಿಲಿಲ್ಲ, ಇನ್ನುಂಟು. ಯಾರು? ದೇವರು ಮಾತ್ರ ಅಲ್ಲ, ನಿನ್ನ ಬೆಂಬಲಕ್ಕೆ ಜನ ಇದ್ದಾಗ ಮತ್ತೊಬ್ಬ ಯಾರು? ನೀವು ರಥದಲ್ಲಿರುವವರು. ಎಂತ ಕೆಲವರು ಅವ ಕಾಣುದಿಲ್ವ? ಯಾರು? ಆ ಗೋಳ ಇದ್ದಾನಲ್ಲ. ಓ